ಝೊಮ್ಯಾಟೊ ಮಾಡೋರಿಗೆಲ್ಲ ಇದೇನೆಂದರೆ ಎಲ್ಲೋ ಬೋರ್ಡ್ ಗಾಡಿ ಇರಬೇಕು. ಝೊಮ್ಯಾಟೊ ಮಾಡೋರು, ಸ್ವಿಗ್ಗಿ ಮಾಡೋರೆಲ್ಲ ಎಲ್ಲೋ ಬೋರ್ಡ್ ಗಾಡಿ ಇರಲಿಲ್ಲ ಅಂತಂದರೆ ಎಲ್ಲ ಪೊಲೀಸು ಹಿಡಿತಾ ಇದ್ದಾರೆ. ದಯವಿಟ್ಟು ಎಲ್ಲೋ ಬೋರ್ಡ್ ಗಾಡಿ ಇದ್ದರೆ ಮಾತ್ರ ಮಾಡಿ, ಇಲ್ಲಾಂದರೆ ಪೊಲೀಸ್ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. ಫೈನ್ ಅಲ್ಲ, ಡೈರೆಕ್ಟ್ ಗಾಡಿ ಸೀಸ್ ಆಗ್ತಾ ಇದೆ. ಎಚ್ಚರಿಕೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಶಂಕರ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವೇನಪ್ಪ ವಿಷಯ ಅಂದರೆ, ನೀವು ಆಲ್ರೆಡಿ ಟೈಟ್ಲಲ್ಲಿ ತಮ್ನೇಲಲ್ಲಿ ನೋಡಿದ್ದೀರಾ. ಸೊ ಮಧ್ಯಾಹ್ನದಿಂದ ಒಂದು ಚರ್ಚೆ ಈಗ ಎಲ್ಲ ಕಡೆ ನಡೀತಾ ಇರೋದೇನಪ್ಪ ಅಂದರೆ, ಡೆಲಿವರಿ ಬಾಯ್ಸ್ನ ಪೊಲೀಸವರು ಹಿಡಿತಾ ಇದ್ದಾರೆ. ಅದು ಏನಕ್ಕೆ ಅಂದರೆ, ಡೆಲಿವರಿ ಬಾಯ್ಸು ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಮಾಡೋದಕ್ಕೆ ಎಲ್ಲೋ ಬೋರ್ಡ್ ಇರಬೇಕು. ಎಲ್ಲೋ ಬೋರ್ಡ್ ಇಲ್ಲ ಅಂದರೆ ಹಿಡಿದು ಫೈನ ಮಾಡ್ತಾ ಇದ್ದಾರೆ ಮತ್ತು ಗಾಡಿನ ಸೀಸ್ ಮಾಡ್ತಿದ್ದಾರೆ ಅಂತ ಒಂದು ವಿಚಾರ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಎಷ್ಟರ ಮಟ್ಟಿಗೆ ಸುಳ್ಳು ನಿಜ ತಪ್ಪಂತ ಗೊತ್ತಿಲ್ಲ. ಏನಕ್ಕೆ ಅಂತಂದರೆ, ಪೊಲೀಸವರು ಗಾಡಿನ ಹಿಡಿತಾ ಇರೋದು 100% ನಿಜ, ಹಿಡಿತಾ ಇರೋದಂತೂ ಕನ್ಫರ್ಮು. ಅದು ಏನಪ್ಪ ಅಂದರೆ, ನಮ್ಮ ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿಕೊಂಡು ಹಿಡಿತಾ ಇರೋದಂತೂ ಇನ್ನೂ ಕನ್ಫರ್ಮ್. ಆದರೆ ಯಾಕೆ ಹಿಡಿತಾ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿವರೆಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ಸೊ ತುಂಬ ಜನ ಇಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿರೋದೇನಪ್ಪ ಅಂದರೆ, ಎಲ್ಲೋ ಬೋರ್ಡ್ ಇರಬೇಕು ಡೆಲಿವರಿ ಮಾಡೋದಕ್ಕೆ, ಇಲ್ಲ ಅಂದರೆ ಈ ಥರ ಸೀಸ್ ಮಾಡ್ತಾ ಇರೋದು. ಬಿಕಾಸ್ ಇವಾಗ ಸೀಸ್ ಮಾಡ್ತಿರೋ ರೀಸನ್ನೇ ಅದು ಅಂತ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇರೋದು. ಸೊ ಈ ವಿಚಾರದ ಬಗ್ಗೆ ನಾನು ಒಂದಷ್ಟು ಜನ, ಯಾಕಂದರೆ ಇದು ಸಡನ್ನಾಗಿ ಆಗಿರೋಂಥ ಇದು ವಿಚಾರ. ಸೊ ಇದು ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗಿಲ್ಲ, ಯಾವುದೇ ರೀತಿ ಒಂದು ಇದ್ರ ಬಗ್ಗೆ ಎಲ್ಲೂ ತಿಳಿದಿಲ್ಲ. ಸೊ ಸಡನ್ನಾಗಿ ಈ ಒಂದು ವಿಚಾರ ಹೈಲೈಟ್ ಆಗ್ತಾ ಇರೋದ್ರಿಂದ ಇದ್ರ ಬಗ್ಗೆ ನನಗೇನು ಮಾಹಿತಿ ಗೊತ್ತೋ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಏನಾದರೂ ತಪ್ಪು ಹೇಳಿದರೆ ಅಥವಾ ನಿಮಗೆ ಇದ್ರಿಗಿಂತ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ತಪ್ಪದೆ ಮರಿಬೇಡಿ. ಸೊ ವಿಷಯ ಏನಪ್ಪ ಅಂದರೆ, ಈಗ ಇದೇನು ಡೆಲಿವರಿ ಬಾಯ್ಸ್ನ ಹಿಡಿತಾ ಇದ್ದಾರೆ ಅನ್ನೋದನ್ನು, ಇದು ಎಲ್ಲಪ್ಪ ನಡೀತಾ ಇದೆ ಅಂದರೆ, ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆನೂ ಅಲ್ಲ, ಕೆಲವು ಏರಿಯಾಗಳಲ್ಲಿ ಮಾತ್ರ. ಅಂದರೆ ಪರ್ಟಿಕ್ಯುಲರ್ಲಿ ನಾನು ಕೇಳ್ಪಟ್ಟಂಗೆ ನೋಡ್ದಂಗೆ ಬೆಲಂದೂರು ಸೈಡು, HSR ಲೇಔಟ್ ಸೈಡು, ಕೋರಮಂಗಲ ಸೈಡು, ಎಲೆಕ್ಟ್ರಾನಿಕ್ ಸಿಟಿ ರೋಡ್ ಸೈಡು, ಈ ಕಡೆ ಏನು ಇದೆ ಈ ಕಡೆ ಮಾತ್ರ ಹಿಡಿತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ವಿಷಯ ಏನಪ್ಪ ಅಂದರೆ, ಇದು ನಿಜಾನ ಅಂದರೆ ಎಲ್ಲೋ ಬೋರ್ಡ್ ಇಲ್ಲ ಅನ್ನೋ ಒಂದು ವಿಚಾರಕ್ಕೇನ ಗಾಡಿಗಳು ಪೊಲೀಸವರು ಹಿಡಿದು ಸೀಸ್ ಮಾಡ್ತಾ ಇರೋದು. ಸೊ ಇದು ನಿಜಾನ ಅಂದರೆ, ಆಗಲೇ ಹೇಳ್ದಂಗೆ ಇದು ಯಾವುದೇ ರೀತಿ ಇನ್ನೂ ಮಾಹಿತಿ ಇಲ್ಲ. ಆದರೆ ನಾನು ಕೆಲವು ಕಡೆ ಕೇಳ್ಪಟ್ಟಂಗೆ, ಈಗ ಎಲ್ಲಿ ಗಾಡಿಗಳು ಹಿಡಿತಾ ಇದ್ದಾರೆ ಅಲ್ಲಿ ನಮಗೆ ಗೊತ್ತಿರೋಂತಹ ಕೆಲವ್ರ ಹತ್ರ ಕೇಳ್ಪಟ್ಟಂಗೆ, ಅವ್ರ ಕೈಯಲ್ಲಿ ಕೇಳಿಸ್ದಂಗೆ ಅವರು ಹೇಳ್ತಿರೋ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಯಾರ ಹತ್ರ ಎಲ್ಲ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಮತ್ತು ಡಾಕ್ಯುಮೆಂಟ್ ಸರಿಯಾಗಿಲ್ಲ, ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಡೆಲಿವರಿ ಬಾಯ್ಸ್ನ ಟಾರ್ಗೆಟ್ ಮಾಡಿಕೊಂಡು ಹಿಡಿತಾ ಇರೋದು. ಇಲ್ಲಿ ಯಾವುದೇ ರೀತಿ ಎಲ್ಲೋ ಬೋರ್ಡ್ನ ಎಲ್ಲೂ ಮೆನ್ಷನ್ ಮಾಡ್ತಾ ಇಲ್ಲ ಅಂತ ಕೇಳ್ಪಟ್ಟೆ ನಾನು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅಂತ ನನಗೂ ಗೊತ್ತಿಲ್ಲ. ನಿಮ್ಮಲ್ಲಿ ನಮ್ಮ ವಿಡಿಯೋ ನೋಡ್ತಿರೋರು ಯಾರಾದರೂ ನಿಮ್ಮ ಗಾಡಿನ ಪೊಲೀಸರು ಹಿಡಿದು ಅಥವಾ ಸೀಸ್ ಮಾಡಿ ವಿಚಾರ ಏನು ಅಂತ ಕಂಪ್ಲೀಟಾಗಿ ನಿಮಗೆ ಮಾಹಿತಿ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ಏನಕ್ಕೆ ಅಂದರೆ, ಒಂದು ತಪ್ಪು ಮಾಹಿತಿಗಿಂತ ನಿಜ ಏನು ಅಲ್ಲೇ ನಡೀತಿದೆ ಅಂತ ನಿಮಗೆ ಮಾತ್ರ ಗೊತ್ತಿರ್ತದೆ. ಸೊ ಇಲ್ಲಿ 100 ಜನ 100 ಥರ ಮಾತಾಡ್ಬೋದು. ಈಗ ನನ್ನ ಪ್ರಕಾರ, ನನ್ನ ಅನಿಸಿಕೆನ ನಾನು ಹೇಳ್ತಾ ಇದ್ದೀನಿ ಹೊರತು ಇದು ನಿಜ ಕನ್ಫರ್ಮ್ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಗಾಡಿಗೆ ಯಾರಾದರೂ ಹಿಡಿದಿದ್ರೆ, ಈ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ದಯವಿಟ್ಟು, ಇಲ್ಲ ಬೇರೆ ಯಾರಾದರೂ ಸರಿ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ನಾನು ಇನ್ನೊಂದೇನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಡನ್ನಾಗಿ ಈ ಥರ ಹಿಡಿಯೋದಕ್ಕೂ ರೀಸನ್ಸು ನೋಡೋದಾದರೆ, ಸರಿನಾ ತಪ್ಪ ಈ ಥರ ಹಿಡಿತಾ ಇರೋದಂದರೆ, ಖಂಡಿತವಾಗ್ಲೂ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ, ಪೊಲೀಸವ್ರ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನಾವು ಅದಕ್ಕೆ ಯಾವುದೇ ರೀತಿ ತಪ್ಪು ಮಾಡ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ, ನಿಮಗೆ ಗೊತ್ತು, ಎಕ್ಸ್ಪೆಷಲಿ ನಾನು ನೋಡ್ದಂಗೆ ಕೋರಮಂಗಲ ಸೈಡು ಮತ್ತು ಈ ಎಲೆಕ್ಟ್ರಾನಿಕ್ ಸಿಟಿ ಸೈಡು, ಅದಾದಮೇಲೆ ಬೆಲ್ಲಂದೂರು ಸೈಡು, ಈ ಇಲ್ಲೂ ಗಾಡಿಗಳೇನಿದ್ದಾವೆ, ಈ ಸ್ವಿಗ್ಗಿ ಝೊಮ್ಯಾಟೊ ಮಾಡೋ ಹುಡುಗರು ಸಿಕ್ಕಾಪಟ್ಟೆ ಒನ್ ವೇಲ್ ಓಡಾಡೋದು, ವಿತೌಟ್ ಹೆಲ್ಮೆಟ್ ಓಡಾಡೋದು, ನಾನೇ ಕಣ್ಣಾರೆ ತುಂಬ ಜನನ ನೋಡಿದ್ದೀನಿ. ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಆಕ್ಸಿಡೆಂಟ್ಗಳನ್ನ ನೀವೇ ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡಿರ್ತೀರ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ತಲೆಯಲ್ಲಿ ಇಟ್ಕೊಂಡು ಡೆಲಿವರಿ ಬಾಯ್ಸ್ನ ಒಂದು ಚೆಕ್ ಮಾಡೋಣ ಅಂದರೆ, ನಿಮಗೆ ಗೊತ್ತು, ಚೆಕಪ್ ಮಾಡೋ ಥರ ಮಾಡಿರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಅಂದರೆ ಏನಿದೆ, ಹುಡುಗರ ಹತ್ರ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಡ್ಯೂಟಿ ಮಾಡ್ತಿದ್ದೀರಾ ಏನು ಅಂತ. ಬಿಕಾಸ್ ನೀವು ಕೆಲಸ ಮಾಡ್ತಿದ್ದೀರಾ ಅಂದಮೇಲೆ ನಿಮ್ಮ ಹತ್ರ ಎಲ್ಲ ಥರ ಡಾಕ್ಯುಮೆಂಟ್ಸ್ ಇರೋದು ಇರಲೇಬೇಕು.
ಅಲ್ವಾ. ಸೊ ಅವ್ರ ಕೆಲಸ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ. ಸೊ ಆ ರೀಸನಿಂದ ಚೆಕ್ ಮಾಡೋ ಒಂದು ಇಂಟೆನ್ಷನಿಂದ ಇವತ್ತು ಕೆಲವು ಏರಿಯಾಗಳಲ್ಲಿ ಟಾರ್ಗೆಟ್ ಮಾಡಿ ಚೆಕ್ ಮಾಡಿದ್ದಾರೆ, ಡಾಕ್ಯುಮೆಂಟ್ಸ್ ಇದೆಯಾ ಇಲ್ಲ, ಡಾಕ್ಯುಮೆಂಟ್ಸ್ ಇಲ್ಲದೆ ಇರೋರಿಗೆ ಫೈನ್ ಹಾಕಿದ್ದಾರೆ. ಸೊ ತುಂಬ ಇದಾಗಿರೋರನ್ನ ಸೀಸ್ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಸೊ ಇದು ವಿಚಾರ. ಮತ್ತು ಇನ್ನೊಂದೇನಪ್ಪ ಅಂದರೆ ಅವರು ಮಾಡಿರೋದು ಕರೆಕ್ಟೇ. ಸೊ ತುಂಬ ನಾನಾಗಲೇ ಹೇಳಿದ್ನಲ್ಲ, ಸಿಕ್ಕಾಪಡೆ ಹುಡುಗರು ಒನ್ ವೇಲ್ ಓಡಾಡೋದು, ಹೆಲ್ಮೆಟು ಇಲ್ದಿರ ಓಡಾಡೋದು, ಒಂಥರ ಲೈಕ್ ಬೇಕಾಬಿಟ್ಟು ಕೆಲಸ ಮಾಡೋದು. ಸೊ ಇಂಥವ್ರಿಂದ ಒಂದಷ್ಟು ಜನಕ್ಕೆ ನಮ್ಮಂಥವ್ರಿಗೂ ಕೆಟ್ಟ ಹೆಸರೇ. ಏನಕ್ಕೆ ಅಂದರೆ ಒಂದು ಮಾತು ಹೇಳ್ತೀನಿ ನೋಡಿ, ಏನಾಗುತ್ತೆ ಅಂದರೆ ಈಗ ಕೆಲವ್ರು ಇರ್ತಾರೆ ಅಂದರೆ ಲೈಕ್ ಗುರು ನನಗೇನಾದರೂ ಪರವಾಗಿಲ್ಲ, ಏನೂ ಆಗಲ್ಲ ಗುರು, ನಾನು ಎಕ್ಸ್ಪರ್ಟ್ ರೈಡರ್ ನಾನು. ಸೊ ಆ ಥರ ಈ ಥರ ಮೈಂಡ್ ಸೆಟ್ಟಲ್ಲಿ ಕೆಲವರು ಡ್ಯೂಟಿ ಮಾಡೋರು ಇರ್ತಾರೆ. ಅವ್ರೇನು ಮಾಡ್ತಾರೆ, ಒನ್ ವೇಲ್ ಎರ್ರಾಬಿರಿ ಹೋಗೋದು, ಈ ಥರ ಎಲ್ವಿ ಆಕ್ಸಿಡೆಂಟ್ಸು ಇತ್ತೀಚಿನ ದಿನಗಳಲ್ಲಿ ಕಣ್ಣಾರೆ ನಾವೇ ನೋಡಿದ್ದೀವಿ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಪೊಲೀಸವರು. ಸೊ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿರೋದು ಇದು ಎಷ್ಟು ಮಾತ್ರ ಸರಿ ಅಂತ ಅಂದರೆ ಲೈಕ್ ನಿಜನಾ ಅಥವಾ ಎಲ್ಲೋ ಬೋರ್ಡ್ಗೆ ಅಂತಲೇ ಹಿಡಿದಿದ್ದಾರೆ ಅಂತ ಇಲ್ಲಿವರೆಗೂ ನಮಗೂ ಗೊತ್ತಾಗಲಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಎಲ್ಲೋ ಬೋರ್ಡು ಅನ್ನೋ ವಿಚಾರ ಬಂದರೆ ಇದು ಇದೆ ಅಂದರೆ ಲಾಸ್ಟು ನಿಮಗೆಲ್ಲ ಗೊತ್ತಿಲ್ವೋ, ಲಾಸ್ಟ್ ಇಯರ್ ಅಂದರೆ ಮೋಸ್ಟ್ಲಿ ನನ್ನ ಪ್ರಕಾರ 2023 ಡಿಸೆಂಬರಲ್ಲಿ ಅಥವಾ 2023 ಡಿಸೆಂಬರಲ್ಲಿ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇದೇ ಥರನೇ ಒಂದಷ್ಟು ಎಲ್ಲ ಬೆಂಗಳೂರಲ್ಲೂ ಒಂದು ಹಿಡಿಬೇಕು, ಎಲ್ಲೋ ಬೋರ್ಡ್ ಕಂಪಲ್ಸರಿ ಅಂತ ಒಂದಷ್ಟು ನ್ಯೂಸ್ ಸ್ಪ್ರೆಡ್ ಆಯಿತು. ಬಟ್ ಆದರೆ ಅದು ಎಷ್ಟು ಮಾತ್ರ ಸರಿ, ಅದು ಏನು, ಅದರ ಮಾಹಿತಿ ಏನು ಅಂತ ಇಲ್ಲಿವರೆಗೂ ನಮಗೂ ಗೊತ್ತಿಲ್ಲ. ಸೊ ಅದು ಕೆಲವು ಕಡೆ ನಾವು ಕೇಳ್ಪಟ್ಟಿರೋ ವಿಚಾರದ ಮೇಲೆ ಅಂದರೆ ಕೇಳ್ಪಟ್ಟಿರೋದು ನಾವು ಆ್ಯಸ್ ಪರ್ ಅಂದರೆ ರೂಲ್ಸ್ ಪ್ರಕಾರ ನೋಡೋದಾದರೆ ಫುಡ್ ಡೆಲಿವರಿನ ಎಲ್ಲೋ ಬೋರ್ಡಲ್ಲೇ ಮಾಡಬೇಕು ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ಅದು ಯಾವುದೇ ರೀತಿ ನಮಗೆ ಕಂಪ್ನಿಯವರು ನಮಗೆ ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಸೊ ಇದು ನನ್ನ ಪ್ರಕಾರ ಕಂಪ್ನಿಯವರು ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಏನಕ್ಕೆ ಅಂದರೆ ಕಂಪ್ನಿಯವ್ರಿಗೆ ಗೊತ್ತಿರ್ತದೆ ಕಂಪ್ನಿಯವ್ರಿಗೆ ಏನು ರೈಟ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರು, ಏನು ನಿಮಗೆ ಫುಡ್ ಡೆಲಿವರಿ ಮಾಡ್ಕೊಳ್ಳೋಕ್ಕೆ ಹುಡುಗರಿಗೆ ಇಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ನೀವು ಮಾಡಬೇಕು ಅಂತ ಒಂದು ಕಂಪ್ನಿಯವ್ರಿಗೆ ಸರ್ಕಾರದವರು ಅಥವಾ ಗೌರ್ಮೆಂಟ್ ಅವರು ಇಲ್ಲ ಕೋರ್ಟ್, ಸೊ ಈ ಕಡೆಯಿಂದ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿರ್ತದೆ. ಅದು ಅವ್ರಿಗೆ ಮಾತ್ರ ಗೊತ್ತಿರ್ತದೆ. ಅವರೇ ಹೇಳಿದ್ರೆ ನನ್ನ ಪ್ರಕಾರ ಬೆಟರ್. ಇದು ನಮಗೂ ಅಷ್ಟು ಐಡಿಯಾ ಇಲ್ಲ, ಇದು ನಿಜಾನ ಸುಳ್ಳ ಅಂತ ನಮಗೂ ಗೊತ್ತಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ರೀತಿ ಹಿಡಿಯೋದಾದರೆ ಅಂದರೆ ಡೆಲಿವರಿ ಬಾಯ್ಸ್ನ ಈ ರೀತಿ ಹಿಡಿಯೋದಾದರೆ ನನ್ನ ಪ್ರಕಾರ ಒಂದು ಗೌರ್ಮೆಂಟ್ ಕಡೆಯಿಂದನೋ ಒಂದು ಸರ್ಕಾರದಿಂದನೋ ಒಂದು ನೋಟಿಸ್ ಬರುತ್ತೆ, ಫಸ್ಟು ಒಂದು ಅನೌನ್ಸ್ಮೆಂಟ್ ಬರುತ್ತೆ, ಈ ಥರ ಹಿಡಿತಾ ಇದ್ದೀವಿ, ಸೊ ಎಚ್ಚೆತ್ಕೊಳ್ಳಿ ಅಂತ, ಹುಷಾರಾಗಿರಿ ಅಂತದು, ಅಥವಾ ಮಾಡೋಕ್ಕೆ ಹೋಗಬೇಡಿ, ಈ ರೀತಿ ನೀವು ಮಾಡ್ತಾಯಿದ್ರೆ ಮಾಡೋಕ್ಕೆ ಹೋಗಬೇಡಿ ಅಂತನೋ ಒಂದು ನೋಟಿಫಿಕೇಷನೋ ಅಥವಾ ನೋಟಿಸೋ ಬಂದು ಅದಾದ ಮೇಲೆ ನನ್ನ ಪ್ರಕಾರ ಹಿಡಿತಾರೆ. ಇಷ್ಟು ಸಡನ್ನಾಗಿ ನನ್ನ ಪ್ರಕಾರ ಹಿಡಿಯಲ್ಲ ಅಂತ ನನ್ನ ಒಂದು ಅನಿಸಿಕೆ. ಬಟ್ ಇಲ್ಲಿ ಏನಾಗ್ತಿದೆ, ಏನು ನಿಜಾಂಶ ಏನು, ಸತ್ಯಾಂಶ ಏನು, ಏನಕ್ಕೆ ಹಿಡಿತಾ ಇದ್ದಾರೆ, ಸೊ ಇಲ್ಲಿ ಗೊತ್ತಿರೋದು ಒಂದು ಪೊಲೀಸವ್ರಿಗೆ ಒಂದು ಹಿಡಿದಿರೋ ಯಾರ ಗಾಡಿಗಳು ಸೀಸ್ ಆಗಿದೆ ಅಥವಾ ಯಾರ ಗಾಡಿ ಹಿಡಿದಿದ್ದಾರೆ ಅವ್ರಿಗೆ ಮಾತ್ರ. ದಯವಿಟ್ಟು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ರಾಂಗ್ ಇನ್ಫಾರ್ಮೇಷನ್ ಕನ್ವೆ ಆಗ್ತಾ ಇದೆ ನನ್ನ ಪ್ರಕಾರ. ನಾನು ನೋಡ್ದಂಗೆ ತುಂಬ ಜನ ಏನು ಮಾಡ್ತಿದ್ದಾರೆ, ಭಯ ಪಡ್ಕೊತಾ ಇದ್ದಾರೆ ಡ್ಯೂಟಿ ಮಾಡೋಕ್ಕೆ. ಸೊ ಇದ್ರ ಮೇಲೇ ತುಂಬ ಜನ ಡಿಪೆಂಡ್ ಆಗಿರ್ತಾರೆ, ಅವರ ಫ್ಯಾಮ್ಲೀಸ್ನ ಡಿಪೆಂಡ್ ಮಾಡಿಕೊಂಡು ಈ ಒಂದು ಡೈಲಿ ಅರ್ನಿಂಗ್ಸ್ ಮೇಲೇ ಡಿಪೆಂಡ್ ಆದಂಥ ತುಂಬ ಜನ ಫ್ಯಾಮ್ಲೀಸ್ ಇದ್ದಾವೆ. ಸೊ ನಿಜ ಏನು ಅಂತ ಸತ್ಯದಿಂದ ಗೊತ್ತಿಲ್ಲ. ಸೊ ನಿಜ ಏನು ಅಂತ ಹೇಳಿದ್ರೆ ಅವರು ಎಚ್ಚೆತ್ಕೊಂತಾರೆ. ಈಗ ಫಾರ್ ಎಕ್ಸಾಂಪಲ್ ಅಕಸ್ಮಾತ್ ಏನಾದರೂ ಓಕೆ ಎಲ್ಲೋ ಬೋರ್ಡ್ಗೆ ಅಂತಲೇ ಹಿಡಿತಾ ಇದ್ದರೆ, ಸೊ ಅದನ್ನು ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ಕಂಪ್ನಿನ ಕೇಳೋದು, ಏನೋ ಒಂದು ಆಗುತ್ತೆ. ಸೊ ಅದರಿಂದ ದಯವಿಟ್ಟು ಪೊಲೀಸವರು ಏನಾದರೂ, ನನ್ನ ಪ್ರಕಾರ ಪೊಲೀಸವರು ಡಾಕ್ಯುಮೆಂಟ್ಸ್ನ ಚೆಕ್ ಮಾಡೋದಕ್ಕೆ ಅಂತ ಹಿಡಿತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಆದರೆ ಇದಕ್ಕೆ ಮೇಲೆ ಏನಾದರೂ ಇಲ್ಲ ಎಲ್ಲೋ ಬೋರ್ಡ್ಗೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಸರ್ ನಿಮ್ಮಲ್ಲೂ ಒಂದು ರಿಕ್ವೆಸ್ಟು, ಅಕಸ್ಮಾತ್ ಆ ರೀತಿ ಏನಾದರೂ ಇದ್ದರೆ ಒಂದು ನೋಟಿಸ್ ಅಥವಾ ನೋಟಿಫಿಕೇಷನೋ ಒಂದು ಸ್ಟೇಟ್ಮೆಂಟೋ ಏನೋ ಒಂದು ನಿಮ್ಮ ಕಡೆಯಿಂದ ಕೊಟ್ಟು ಅದಾದಮೇಲೆ ಹಿಡಿದ್ರೆ ಚೆನ್ನಾಗಿರ್ತದೆ, ನಮಗೂ ಒಂದಷ್ಟು ಗೊತ್ತಾಗುತ್ತೆ. ಸೊ ಇದನ್ನೇ ನಂಬ್ಕೊಂಡು ಕಷ್ಟಪಟ್ಟು ದುಡಿತಾ ಇದ್ದೀವಿ. ತುಂಬ ಅಂದರೆ ತುಂಬ ಮೊದಲೇ ಡ್ಯೂಟಿಗಳಿಲ್ದಿರ ಇದ್ದೀವಿ ರೀಸೆಂಟ್ ಟೈಮಲ್ಲಿ. ಸೊ ಇದು ಯಾವ ರೀತಿ ಗೊತ್ತಿಲ್ಲ. ಬಟ್ ಡಾಕ್ಯುಮೆಂಟ್ಸ್ ಇಲ್ದಿರ ಹಿಡಿತಾ ಇದ್ದರೆ, ಡಾಕ್ಯುಮೆಂಟ್ಸ್ ಇಲ್ದಿರ ಏನಾದರೂ ಸೀಸ್ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಅವ್ರ ಕೆಲಸನ ಅವ್ರು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ನಾವು ಆದಷ್ಟು ಹುಡುಗರು ಯಾರೆಲ್ಲ ಡಾಕ್ಯುಮೆಂಟ್ಸ್ ಇಲ್ದಿರ ಇದು ಮಾಡ್ತಾಯಿದ್ರೆ ದಯವಿಟ್ಟು ಆದಷ್ಟು ಡಾಕ್ಯುಮೆಂಟ್ಸ್ನ
ಇಟ್ಕೊಳ್ಳೋಕ್ಕೆ ಇಟ್ಕೊಳ್ಳಿ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದರ ಬಗ್ಗೆ ಕ್ಲಾರಿಫಿಕೇಷನ್ ದಯವಿಟ್ಟು ಇನ್ನೊಂದು ಸರಿ ಕೇಳ್ಕೊತಾ ಇದ್ದೀನಿ. ಯಾರಿಗೆಲ್ಲ ಕರೆಕ್ಟಾಗಿ ಮಾಹಿತಿ ಗೊತ್ತು ದಯವಿಟ್ಟು ರೂಮರ್ಸ್ನ ಹಬ್ಸಕ್ಕೆ ಹೋಗಬೇಡಿ. ಏನಕ್ಕೆ ಅಂದರೆ ಈಗ ನೋಡಿ ಕೆಲವ್ರು ಹೇಳ್ತಾರೆ ಯೂಟ್ಯೂಬರ್ಸ್ ಇದ್ದಾರಲ್ವಾ, ಯೂಟ್ಯೂಬರ್ಸ್ ಹುಡುಕಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ವೀಡಿಯೋಸ್ ಮಾಡಾಕ್ತಾರೆ ಅಂತ ನನಗೆ ಒಂದು ಗ್ರೂಪಲ್ಲಿ ಕೇಳ್ಪಟ್ಟೆ. ಬೈಸ್ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯೂಟ್ಯೂಬರ್ಸ್ ಅಂದಿದ ತಕ್ಷಣ ಯೂಟ್ಯೂಬರ್ಸ್ಗೆ ಪ್ರತಿಯೊಂದು ದೇಶದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಆಗಲ್ಲ. ಸೊ ಗೊತ್ತಾಗೋದು ಇಲ್ಲ. ಎಲ್ಲೋ ಏನೋ ಒಂದು ವಿಚಾರ ನಡೀತಿದೆ ಅಂದರೆ ಅದ್ರ ಬಗ್ಗೆ ನಾವು ಒಂದಷ್ಟು ರಿಸರ್ಚ್ ಮಾಡಿನೋ ಒಂದಷ್ಟು ತಿಳ್ಕೊಂಡು ನಾನು ನಿಮಗೆ ವಿಡಿಯೋ ಮಾಡೋಕ್ಕೆ ಅಷ್ಟೇ ಆಗುತ್ತೆ. ಸೊ ಆ ಥರ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ನನಗೆ ಗೊತ್ತಿರೋಂತಹ ಇನ್ಫಾರ್ಮೇಷನ್ನು, ನನಗೆ ಒಂದಷ್ಟು ನಾನು ಕೇಳ್ಪಟ್ಟಿರೋ ವಿಚಾರದ ಬಗ್ಗೆ ತಿಳ್ಕೊಂಡು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನಪ್ಪ ಆದರೆ ದಯವಿಟ್ಟು ನಾನು ಎಲ್ಲ ಹುಡುಗರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಫುಲ್ ಹೆಲ್ಮೆಟ್ ಹಾಕ್ಕೊಳ್ಳಿ, ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ, ಹುಷಾರಾಗಿ ಡ್ಯೂಟಿ ಮಾಡಿ. ಆದಷ್ಟು ತುಂಬ ಜನ ಒನ್ ವೇಲ್ ಹೊಡೆಯೋದು ಅಥವಾ ವಿತೌಟ್ ಹೆಲ್ಮೆಟು, ಸೊ ಸಿಗ್ನಲ್ ಜಂಪ್ಸು, ಈ ಥರ ಸಿಕ್ಕಾಪಟ್ಟೆ ಮಾಡ್ತೀರಾ. ದಯವಿಟ್ಟು ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ಮಾಡಿದ್ರೆ ಸೊ ಮೋಸ್ಟ್ಲಿ ಆ ರೀತಿ ಮಾಡಿರೋದ್ರಿಂದನೇ ನಿಮ್ಮ ಯಾರೆಲ್ಲ ಈಗ ಗಾಡಿಗಳು ಹಿಡಿದಿದ್ದಾರೆ ಸೊ ಇದೇ ಥರ ತೊಂದರೆ ಮುಂದಿನ ದಿನಗಳಲ್ಲಿ ನಿಮಗೂ ಆಗಲ್ಲ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ನಿಮ್ಮ ಕಡೆ ತಪ್ಪಿದ್ದಾಗ ನಿಮ್ಮದು ತಪ್ಪೇ ಆಗುತ್ತೆ. ಸೊ ಇಷ್ಟೆಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಶಂಕರ್. ಅಕಸ್ಮಾತ್ ಏನಾದರೂ ನಾನು ತಪ್ಪಾಗಿ ಏನಾದರೂ ಮಾತನಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿ ಶಂಕರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೈ ಫ್ರೆಂಡ್ಸ್.